ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಕರೆ ಮಾಡಿ ಮಾತನಾಡಿ ಅನ್ನುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ಗುರುಮಾತಾ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ನಿಮಗೆ ಲೈನ್ ಸಿಗ್ತಾ ಇಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ಗೆ ನೀವು ಕರೆ ಮಾಡ್ಬೋದು. 9626278822 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರುಮಾತಾ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಸಹ ಗುರುಮಾತಾ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತಾ, ಇನ್ನು ನೀವು ಚೆನ್ನೈಯಲ್ಲಿರುವಂತಹ ನಿಮ್ಮ ಭಕ್ತರ ಬಗ್ಗೆ ಮಾತಾಡ್ತಾ ಇದ್ರಿ, ಅದ್ರ ಬಗ್ಗೆ ತಿಳಿಸಿ. ಖಂಡಿತ. ನೋಡಿ, ಅದಕ್ಕಾಗಿ ಅವ್ರಿಗೋಸ್ಕರನೇ ಇವಾಗ ನನಗೇನು ಅಂತಂದರೆ ನನ್ನ ದೊಡ್ಡ ಮಗ ಅಲ್ಲಿದ್ದಾನೆ. ಅಲ್ಲೇನೂ ಸರಿ ನಾವು ಒಂದು ಆಫೀಸ್ನ ಓಪನ್ ಮಾಡಬೇಕು ಅಂತ ಹೇಳಿ ನಾನು ನನ್ನ ಮಗನಿಗೂ ಭರವಸೆ ಹೇಳಿದೆ. ಕಾರಣ ಏನು ಅಂತಂದರೆ ಅವ್ರು ನನ್ನ ಮಗನಿಗಿಂತ ಒಂದು ದೊಡ್ಡ ಪ್ರೀತಿ ಆದಂಥವ್ರು, ಆ ರೀತಿ. ಹಾಗಾಗಿ ಯಾಕೆ ಅಲ್ಲಿಂದ ಇಲ್ಲಿ ಕರೆ ಮಾಡ್ಕೋಬೇಕು ಏನು ಅಂತಂದರೆ, ನೋಡಿ, ರಾಯರ ಮಹಿಮೇಲೆ ಎಲ್ಲಿ ಏನು ಬೇಕಾದರೂ ನಡಿಬೋದು. ಒಬ್ಬೊಬ್ಬರು ಕೇಳಿದ್ರು, ನೀವು ಹೇಳಿದ್ದನ್ನು ನಡೆದೋಗ್ಬಿಟ್ಟಿದೆ, ಅದನ್ನು ರಾಜಕೀಯ ವಿಷಯದಲ್ಲಿ ನಡೆದೋಗಿದೆ ಖಂಡಿತ ನಿಮ್ಮ ಹತ್ರ. ಯಾಕೆ ಅಂತ ಅಂದರೆ ನನಗೆ ಕ್ರಾಸ್ ಕ್ವಶನ್ ಹಾಕಿದರು. ಅವರೇ ಜಯಿಸ್ತಾರೆ ಅಂತ ಏನಕ್ಕೋಸ್ಕರ ಹೇಳ್ತೀರಾ, ಅದು ಹೇಳ್ಬಾರ್ದಲ್ವಾ, ನಮಗೂ ಹೇಳ್ಬೋದಾಗಿತ್ತಲ್ವ ಅಂತ. ನೋಡಿ, ಒಂದು ಮುಖರಾಶಿಲೇ ಎಲ್ಲನೂ ಇರುತ್ತೆ. ಆ ಮುಖರಾಶಿ ಒಳಗಡೆ ಇವಾಗ ವಿಜಯ್ ಅವರು ಜಯಿಸ್ತಾರೆ ಅಂತ ನಾನು ಖಂಡಿತ ಹೇಳಿದ್ದೆ. ಅವ್ರಿಗೆ ಎಲೆಕ್ಷನಲ್ಲಿ ನಿಲ್ಲುವಾಗ ಮುಂಚೆನೇ ನಾನು ಹೇಳಿದ್ದೆ, ಅದು ನಡೆದೋಯ್ತು. ಅದಕ್ಕೆ ಆಪೋಸಿಟ್ ಆಗಿದ್ದವರು ಖಂಡಿತ ನನ್ನ ಹತ್ರ ಕ್ವಶನು ಕೇಳಿದ್ರು. ಅದು ಖಂಡಿತ ಏನು ಅಂತಂದರೆ, ನೋಡಿ, ಒಂದೊಂದು ರಾಶಿನೂ ಆಗಲಿ ಮುಖರಾಶಿ ಅಂತ ಹೇಳ್ತೀವಿ. ಆ ಮುಖರಾಶಿಯ ಭಗವಂತ ಕೊಟ್ಟಿಟ್ಟಿದ್ದ ಬುತ್ತಿ ಯಾವಾಗಲೂ ಅದನ್ನು ಯಾರು ಕೆಡಿಸೋಕ್ಕೂ ಆಗಲ್ಲ, ಯಾರೂ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಅದು ಸಕ್ಸಸ್ ಆಗ್ತಾ ಹೋಗ್ತಾನೇ ಇರುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ರಾಯರ ಅನುಗ್ರಹ, ರಾಯರ ಆಶೀರ್ವಾದ ಖಂಡಿತ ಅದಾಗುತ್ತೆ. ಅದೇ ರೀತಿ ಅವರು ಮಂತ್ರಾಲಯಕ್ಕೆ ಒಂದು ಸಮಯ ಭೇಟಿ ಕೊಟ್ಟರು ಅಂದರೆ ಇನ್ನೂ ಸಹ ಬೇಕಾದಷ್ಟು ಸಾಧಿಸ್ಬೋದು. ಯಾಕೆಂದರೆ ಗುರುನ ಅನುಗ್ರಹ ಇತ್ತು ಅಂದರೆ ಆ ಗುರು ಅನುಗ್ರಹದಿಂದ ಏನು ಬೇಕಾದರೂ ಪಡ್ಕೋಬೋದು. ಇವಾಗ ಸಾಯಿಬಾಬಾ ಟೆಂಪಲ್ ಸಹ ಅವ್ರು ಕಟ್ಟಿದ್ದಾರೆ ಅಂತಲೂ ಕೇಳಿದ್ರು. ಖಂಡಿತ ಗುರು ದೇವಸ್ಥಾನ ಕಟ್ಟೋದು ಅಷ್ಟೊಂದು ವಿಷಯ ಈಸಿಯಾಗಿದ್ದ ವಿಷಯ ಅಲ್ಲ. ಕಟ್ಟಿದ್ದಾರೆ ಅಂದರೆ ಎಷ್ಟು ವಿಶೇಷತೆ ಅದರಲ್ಲಿದೆ ಅಲ್ವಾ. ಹಾಗಾಗಿ ಒಂದು ಭಗವಂತ ಒಬ್ಬರು ಮುಖಾಂತರ ಒಂದು ದೇವಸ್ಥಾನ ಮಾಡ್ಕೋತಾರೆ ಅಂದರೆ ಅವರಲ್ಲಿ ಎಷ್ಟು ನೆಲೆ ಆಗಿದ್ದಾರೆ ಅನ್ನೋದೇ ಮುಖ್ಯ ಅಲ್ವರ. ಹಾಗಾಗಿ ಆ ಭಗವಂತನ ಆಶೀರ್ವಾದ ಆಗಲಿ, ಒಂದು ದೇವಸ್ಥಾನ ಕಟ್ಟೋದಾಗಲಿ, ಎಷ್ಟೋ ಮಠಗಳು ನೋಡಿ. ನಾನು ರಾಘವೇಂದ್ರ ಸ್ವಾಮಿ ಕೊಯಮತ್ತೂರಲ್ಲಿದ್ವಿ, ರಾಘವೇಂದ್ರ ಸ್ವಾಮಿ ಮಠ ಒಬ್ಬರು ಕಟ್ಟಿದ್ರು, ಅದು ಇಂಪ್ರೂವ್ಮೆಂಟೇ ಆಗಲಿಲ್ಲ. ಕಾರಣ ಏನು ಅಂದರೆ ಆ ದೇವಸ್ಥಾನಕ್ಕೆ, ಆ ಗುಡಿಗೆ ಹೋಗೋಂಥವ್ರಿಗೆ ಅಡ್ಡ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ರು. ನಡೆಯೋಕ್ಕೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಜನ. ಏನು ಮಾಡಿದ್ರೇನು ಪಾದೆ ಕೊಡ್ತಿರ್ಲಿಲ್ಲ. ಸ್ವಾಮಿ ದ್ವಾರ ಬಾಗ್ಲಲ್ಲೇ ಕಾಂಪೌಂಡ್ ಹಾಕ್ಬಿಟ್ಟು ಸ್ವಾಮಿನ ದೇವಸ್ಥಾನನ ತಡೆಯೋಕ್ಕೆ ಸಹ, ಮಠನ ತಡೆಯೋಕ್ಕೂ ಸಹ ನೋಡಿದ್ರು. ಅಂಥದ್ರಲ್ಲೂ ಸಹ ನಾನು ಹೋಗಿ ಪೂಜೆ ಮಾಡಿಕೊಟ್ಟು ಇವಾಗ ಜನ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂದರೆ ನೋಡಿ, ಭಗವಂತ ನೆನೆಸ್ಬಿಟ್ರು ಅಂದರೆ ಎಲ್ಲನೂ ಸಕ್ಸಸ್ ಆಗಿ ಹೋಗ್ತೈತೆ. ಅದಕ್ಕೆ ಹೇಳೋದು, ಭಗವಂತ ಎಲ್ಲಿ ನೆಲೆಸಿದ್ದಾರೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾವ ರೀತಿ ನಮಗೆ ಕ್ಲೂ ಕೊಡ್ತಾರೋ ಆವಾಗ ಭಗವಂತ ಇಲ್ಲಿ ಇದ್ರ ಅನಿಸುತ್ತೆ. ಖಂಡಿತವಾಗ್ಲೂ ರಾಯರು ಒಬ್ಬೊಬ್ಬರು ಮನಸ್ಸಲ್ಲೂ ನೆಲೆ ಆಗಿದ್ದಾರೆ, ಒಬ್ಬೊಬ್ಬರು ಮನಸ್ಸಲ್ಲೂ ಇದ್ದಾರೆ. ಅವ್ರು ಇದ್ದಾರಾ ಇಲ್ವಾ ಅನ್ನೋದಕ್ಕೆ ನಮ್ಮ ದೇಹದಲ್ಲಿ ಇರೋಂಥ ಒಂದೊಂದು ರೋಮಾಂಚನ ಆಗ್ಬಿಡುತ್ತೆ. ಕಾರಣ ಏನು ಅಂತಂದರೆ ಅಷ್ಟು ಆ ಭಗವಂತನಲ್ಲಿ ಐಕ್ಯ ಆಗಬೇಕು. ನೋಡಿ, ಸಾಧಾರಣವಾಗಿ ರಾಘವೇಂದ್ರ ಸ್ವಾಮಿ ಬರಲ್ಲ. ಪೂರ್ವ ಜನ್ಮದಲ್ಲಿ ಅವ್ರು ಭಕ್ತರಾಗಿದ್ದರೆ ಮಾತ್ರನೇ ಈ ಜನ್ಮದಲ್ಲಿ ನಾವು ಭಕ್ತರಾಗೋಕ್ಕೆ ಸಾಧ್ಯ. ಅದೇ ರೀತಿ ರಾಘವೇಂದ್ರ ಸ್ವಾಮಿ ಭಕ್ತರುಗಳಿಗೆ ಮರುಜನ್ಮನೂ ಇಲ್ಲ, ಅದಂತೂ ಸತ್ಯ. ಕಾರಣ ಏನು ಅಂತ ಅಂದರೆ ಅಷ್ಟು ರಾಯರಲ್ಲಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಮಂತ್ರದಲ್ಲೇ ಪ್ರಪಂಚನೇ ಹಡಗಿದೆ. ಅಷ್ಟು ಆ ಮಂತ್ರದಲ್ಲಿ ಇರೋಂಥ ಸಾರಾಂಶ, ಆ ಮಂತ್ರದಲ್ಲಿ ಇರೋಂಥ ಅಪಾರ ಶಕ್ತಿ. ಯಾರೇ ಆಗಿರಲಿ, ಒಂದು ದಿನಕ್ಕೆ 9 ಸರಿ ಮಂತ್ರ ಬರೀರಿ, ನೀವೇನು ಅನ್ಕೊತೀರೋ ಅದು ಸಕ್ಸಸ್ ಆಗುತ್ತೆ. ಗುರುವೇ ಶರಣಂ. ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೆ, ನಿಮ್ಮೆಲ್ಲ ಕಷ್ಟಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ 9743554266. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮಗಿರುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಶಿಕ್ಷಣ, ಉದ್ಯೋಗ, ಮದುವೆ ವಿಳಂಬ, ಅದೇ ರೀತಿಯಲ್ಲಿ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಅರ್ಧಕ್ಕೆ ನಿಂತಿದೆ, ಮನೆ ಕಟ್ಟಿ ಎಲ್ಲ ಪೂರ್ತಿ ಮುಗಿದಿದೆ, ಆದರೆ ಗೃಹ ಪ್ರವೇಶ ಮಾಡಿ ಮನೆಗೆ ಪ್ರವೇಶ ಮಾಡೋದಕ್ಕಾಗ್ತಾ ಇಲ್ಲ, ಈ ರೀತಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ಮನೆಯೆಲ್ಲ ಕಟ್ಟಿ ಅಲ್ಲಿ ಆಲ್ರೆಡಿ ಜೀವನ ಮಾಡ್ತಾ ಇದ್ದೀವಿ, ಆದರೆ ಈಗ ಅಲ್ಲಿ ನೀರಿಗೆ ಕೊರತೆ ಉಂಟಾಗ್ತಾ ಇದೆ ಅನ್ನುವಂಥವರು ತಪ್ಪದೇ ಗುರುಮಾತಾಗೆ ಕಾಲ್ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ
ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಕಾಲ್ ಸಿಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ಆಗ ಗುರುಮಾತಾ ಅವರು ಕರೆಯನ್ನು ಸ್ವೀಕಾರ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಇನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲೂ ಸಹ ಲೈವ್ ಹೋಗ್ತಾ ಇದೆ. ಅಲ್ಲೂ ಸಹ ನೀವು ಕಮೆಂಟ್ ಮಾಡ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ರಾಶಿ, ನಿಮ್ಮ ನಕ್ಷತ್ರವನ್ನು ತಿಳಿಸಿದ್ರೆ ನಿಮಗೆ ಯಾವ ತೊಂದರೆ ಇದೆ ಅನ್ನೋದನ್ನ ತಿಳಿಸಿ ನೀವು ಅದಕ್ಕೆ ಪರಿಹಾರವನ್ನು ಪಡ್ಕೋಬೋದು. ಅಷ್ಟೇ ಅಲ್ಲದೆ ಇನ್ನೂ ವಿಶೇಷವಾಗಿ ಒಂದಷ್ಟು ಜನ ಕೇಳಿದ್ರಿ, ಪತ್ರವನ್ನು ಬರಿಬೋದಾ ಅಂತ. ತಪ್ಪದೆ ಪತ್ರವನ್ನು ಬರಿಬೋದು. ಯಾವುದೇ ರೀತಿಯಲ್ಲಿ ನೀವು ಹೇಗೆ ಕೇಳ್ಕೊತೀರೋ ಆ ರೀತಿ ನಾವು ಆ ಪತ್ರವನ್ನು ಓದಿ ನಾವು ಖಂಡಿತವಾಗೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಅವರ ಹತ್ರ ಪರಿಹಾರವನ್ನು ತಗೊಳ್ತೀವಿ. ಗುರುಮಾತಾ, ಇನ್ನು ಈಗಾಗಲೇ ನೀವು ತಿಳಿಸ್ಕೊಡ್ತಾ ಇದ್ವಿ, ಇವತ್ತು ಶುಕ್ರವಾರದ ಒಂದಷ್ಟು ವಿಶೇಷತೆಯ ಜೊತೆಗೆ ದೇವಿ ಆರಾಧನೆ ಬಹಳ ಅದ್ದೂರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪ್ರತಿ ದಿನವೂ ಸಹ ನಾವು ಗಂಡು ದೇವರ ಆರಾಧನೆಯನ್ನ ಮಾಡ್ತಾ ಇರ್ತೀವಿ. ಆದ್ರೆ ಮಂಗಳವಾರ ಮತ್ತೆ ಶುಕ್ರವಾರ ದೇವಿ ಆರಾಧನೆಗೆ ನಾವು ಮೀಸಲಿಡ್ತೀವಿ. ಖಂಡಿತ. ಯಾಕೆ ನಾವು ದೇವಿ ಆರಾಧನೆಯನ್ನ ಮಂಗಳವಾರ ಮತ್ತೆ ಶುಕ್ರವಾರ ಮಾಡ್ತೀವಿ? ಇದರ ವಿಶೇಷತೆ ಏನು? ನೋಡಿ, ಖಂಡಿತ ಏನು ಅಂತಂದರೆ ಮಂಗಳವಾರ ಶುಕ್ರವಾರ ಅಂದ್ರೇ ಹೆಣ್ಮಕ್ಳಿಗೊಂದು ಖುಷಿ ಆಗ್ಬಿಡುತ್ತೆ. ಅದರಲ್ಲೂ ಶುಕ್ರವಾರ ತೊಗೊಳ್ಳಿ, ಎಲ್ಲರೂ ಎಂಥವರೇ ಆಗಿರಲಿ ತಲೆಗೆ ಸ್ನಾನ ಮಾಡಿಬಿಟ್ಟು ತಲೆ ತುಂಬ ಹೂವಿಟ್ಕೊಂಡು ಆಫೀಸ್ಗೆ ಹೋಗೋದಾಗಲಿ, ಒಂದು ಸೀರೆ ಉಟ್ಕೊಳ್ಳೋದಾಗಲಿ, ಒಂದು ಡ್ರೆಸ್ ಹಾಕ್ಕೊಳ್ಳೋದಾಗಲಿ, ಅವತ್ತು ನೋಡೋಕ್ಕೆ ಮುದ್ದಾಗಿರ್ತಾರೆ. ನೋಡೋಕ್ಕೆ ನನಗಂತೂ ತುಂಬಾ ಇಷ್ಟ. ಏಕೆಂದರೆ ಮಲ್ಲೇಶ್ವರಂ ನಮ್ಮ ಗಂಗಮ್ಮ ದೇವಿ ದೇವಸ್ಥಾನ ಆಗಲಿ, ಅಣ್ಣಮ್ಮವ್ರ ದೇವಸ್ಥಾನ ತೊಗೊಳ್ಳಿ, ಚಾಮುಂಡೇಶ್ವರಿ ಅಮ್ಮ ನಮ್ಮ ನಾಡಲ್ಲಿ ಕರ್ನಾಟಕ, ಇಡೀ ಕರ್ನಾಟಕ ಪ್ರಪಂಚದಲ್ಲೇ ಇವತ್ತಿನ ದಿವಸ ಮಂಗಳವಾರ ಆಗಲಿ ಶುಕ್ರವಾರ ಆಗಲಿ ಎಲ್ಲ ಹೆಣ್ಣು ದೇವರ ಹತ್ರನೂ ಹೋದರೆ ಆ ಪಾರ್ವತಿ ಸ್ವರೂಪಿಣಿ ಪಾರ್ವತಾದೇವಿನ ನೋಡ್ದಂಗೆ ಇರ್ತೈತೆ ಒಬ್ಬೊಬ್ರನ್ನ ನೋಡುವಾಗ. ಕಾರಣ ಏನು ಅಂತಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಬಂದಿರ್ತಾರೆ. ಯಾಕೆ ಅಂತಂದರೆ ನಾವೇ ಒಂದು ಲಕ್ಷ್ಮಿ ಅನ್ನೋ ಥರ ಮನಸ್ಸಲ್ಲಿ ಹೆಣ್ಮಕ್ಳಿಗೆ ಒಬ್ಬೊಬ್ರಿಗೂ ಇದ್ದೇ ಇರುತ್ತೆ. ಖಂಡಿತ ನಾನೇ ಒಂದು ದುರ್ಗೆ, ನಾನೇ ಒಂದು ಚಾಮುಂಡಿ, ನಾನೇ ಒಂದು ಚಂಡಿ ಅನ್ನೋ ಥರ ನಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೋ ಆ ರೀತಿ ನಾವು ಕಲ್ಪನೆ ಮಾಡಿಕೊಂಡು ಹೆಣ್ಮಕ್ಳು, ನಾನು ಸಹ ಹಂಗೆ ಅನ್ಕೊತೀನಿ. ಕಾರಣ ಏನು ಅಂತಂದರೆ ಸ್ಯಾರಿ ಹಾಕ್ಕೊಂಡು ಒಂದು ಸ್ವಲ್ಪ ಹೂ ಮುಟ್ಕೊಂಡು ಆ ಕನ್ನಡಿ ಹತ್ರ ಹೋಗಿ ನಿಂತ್ಕೊಳ್ಳುವಾಗೇ ಆ ಪ್ರತಿಬಿಂಬ ಹೇಳುತ್ತೆ, ನೀನಿವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಅಂದರೆ ಅದೇ ಸಾಕು ನೋಡಿ. ಬೇಕಾಗಿರೋ ಹೊರಗಡೆ ಬರುವಾಗ ದೃಷ್ಟಿನೇ ಬೀಳಲ್ವಂತೆ. ಯಾಕೆ ಅಂತ ಅಂದರೆ ಆ ಪ್ರತಿಬಿಂಬ ಉತ್ತರ ಕೊಟ್ಟೋಯ್ತು ಅಂತ ಅಂದರೆ ಬೇರೆಯವ್ರು ಕೊಡಬೇಕಾಗಿರೋ ಅವಶ್ಯಕತೆ ಇರಲ್ಲ. ಎಂಥದ್ದೇ ಆಗಿರಲಿ, ಒಂದು ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಹೆಣ್ಮಕ್ಳು ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಪೂಜೆಗಾಗಲಿ, ಇಲ್ಲ ಆಫೀಸ್ಗೆ ಹೋಗ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಾಗ ನೋಡುವಾಗ ಆ ತಾಯಿಂದಿರನ್ನೆಲ್ಲ ನೋಡುವಾಗ ಅಷ್ಟೊಂದು ಖುಷಿ ಆಗುತ್ತೆ ಒಬ್ಬೊಬ್ರು. ಅದರಲ್ಲೂ ನೋಡಿ ಒಂದು 60-70 ವಯಸ್ಸಾಗಿರೋ ಅಂಥವರು ಅಮ್ಮಂದಿರು ನೋಡುವಾಗ ಇಷ್ಟು ಚೆನ್ನಾಗಿ ಕಳೆಯಾಗಿ ಒಂದು ಅರಿಶಿನ ಕುಂಕುಮ ಹಚ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಅವರೊಂಥರ ಕಾಟನ್ ಸ್ಯಾರಿ ಕಟ್ಕೊಂಡು ಅವ್ರನ್ನ ನೋಡುವಾಗೆ ಒಂದು ದೇವತೆ ಥರ ಕಾಣಿಸ್ತಾರೆ. ಅಷ್ಟೊಂದು ವಿಶೇಷತೆ. ಇವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ ಅಂದರೆ, ಮನೆಯಲ್ಲೂ ಸಹ ಕಳಸ ಇಟ್ಟು, ಇವತ್ತಿನ ದಿವಸ ಕಳಸ ಇಟ್ಟು, ಕಳಸ ಚೊಂಬಲ್ಲಿ ಚೆನ್ನಾಗಿ ಚೊಂಬನ ಹುಣಸೆಹಣ್ಣು ಹಾಕಿ ಬೆಳ್ಳಿ ಇರೋ ಅಂಥವ್ರು ಬೆಳ್ಳಿದು ಯೂಸ್ ಮಾಡಿ, ಅಥವಾ ಬೆಳ್ಳಿ ಚೊಂಬು ಇಲ್ಲ ಅಂಥವ್ರು ಹಿತ್ತಾಳೆದಾಗಲಿ ತಾಮ್ರದಾಗಲಿ ಯೂಸ್ ಮಾಡ್ಕೋಬೋದು. ಆ ಚೊಂಬನ್ನ ಸ್ವಲ್ಪ ಹುಣಸೆಹಣ್ಣು ಹಾಕಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಕಳಸದ ನೀರಲ್ಲಿ ₹1 ₹2 ಕಾಯಿನ್ಸ್ ಹಾಕಬೇಕು. ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎರಡನ್ನೂ ಬೆರೆಸಬೇಕು. ಎಲೆನ ಮಾವೆಲೆ ಹಿಡಿ, ಮಾವಿನ ಎಲೆ ಇಟ್ಟರೆ ತುಂಬ ವಿಶೇಷತೆ. ವಿಳೆದೆಲೆಗಿಂತ ಮಾವಿನ ಎಲೆ ವಿಶೇಷತೆ. 9 ಎಲೆ ಇಡ್ಬೋದು, ಅಥವಾ 12 ಇಡ್ಬೋದು, 18 ಇಡ್ಬೋದು. ಈ ಥರ ಚೊಂಬು ಎಷ್ಟು ದೊಡ್ಡದಾಗಿದೆಯೋ ಕೊಡ ಇಟ್ಟರೆ ಕೊಡಕ್ಕೆ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡೋ ಥರ ನೀವು ಇಟ್ಕೊಂಡು ಸೆಟ್ ಮಾಡ್ಕೋಬೇಕು. ಅದೇ ರೀತಿ ದಾರನ ಸುತ್ತಿ ಇಡ ಅಂತ ತುಂಬ ವಿಶೇಷತೆ. ಅದರಲ್ಲೂ ಅರಿಶಿನ ಬಿಳಿ ದಾರನ ಅರಿಶಿನ ದಾರ ಹಾಕಿ ಆ ಚೊಂಬಲ್ಲಿ ಸುತ್ತಿ ಇಡ ಅಂಥದ್ದು ತುಂಬ ಶ್ರೇಷ್ಠವಾಗಿದ್ದು. ಕಾರಣ ಏನು ಅಂತಂದರೆ, ಒಂದೊಂದು ದಾರನೂ ಸುತ್ತುತ್ತಾ ನಿಮಗೆ ಸಪ್ಪೆ ದಾರನೇ ಸುತ್ತಬೇಕು. ಸುತ್ತುತ್ತಾ ನಮ್ಮಲ್ಲಿ ಬಂದಿರೋ ಜನ್ಮದಲ್ಲಿ ಬಂದಿದ್ದಂಥ ಪಾಪ ಕರ್ಮನೂ ದೂರ ಆಗುತ್ತೆ ಅಂತ ಅರ್ಥ. ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಒಂದೇ ಮನಸ್ಸಿಂದ ಮಾಡಬೇಕು. ಮಾಡ್ತಾ ಅದನ್ನು ನೀಟಾಗಿ ಮುಗಿಸಿ ಅಲ್ಲಲ್ಲೇ ಅರಿಶಿನ ಕುಂಕುಮ ಧರಿಸಿ ನೀಟಾಗಿ ಒಂದು ಕಳಸನ ಮಾವಿನೆಲೆಲ್ಲ ಕಳಸ ಇಡ ಅಂಥ ಸಮಯದಲ್ಲಿ ಕಾಯಿ ಕಣ್ಣು ಕಾಣಿಸ್ಬಾರ್ದು. ತೆಂಗಿನಕಾಯಿ ಕಣ್ಣು 3 ಕಣ್ಣು ಇದೆಯಲ್ಲ, 3 ಕಣ್ಣು ಖಂಡಿತವಾಗ್ಲಿ ಕಾಣಿಸ್ಬಾರ್ದು. ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರೆ, ಶಿವನೋಡ ಕಣ್ಣು ಅಂತ ಸಹ ಹೇಳ್ತಾರೆ. ಅದು ಹೊರಗಡೆ ಖಂಡಿತವಾಗ್ಲೂ ಕಾಣಿಸ್ಬಾರ್ದು. ಹಾಗೆ ನಾರು ಫುಲ್ಲು ಕಂಪ್ಲೀಟು ನಾರು ಕ್ಲೋಸ್ ಆಗಿರಬೇಕು.
ಇಡಬೇಕು. ಅಥವಾ ಸಂಕಲ್ಪ ಕಾಯಿ, ನಾನು ಎಷ್ಟೋ ಸರಿ ತೋರಿಸಿದ್ದೀನಿ ನಿಮಗೆ, ಕಾಯಿ ಸಂಕಲ್ಪ ಕಾಯಿ ರೂಪದಲ್ಲಿ ಇರೋಂಥದ್ದು ಭಾರಿ ಒಳ್ಳೆಯದು. ಯಾಕೆ ನಾರು ಇರೋಂಥದ್ದು ನಾವು ಇಡಬೇಕು ಅಂತ ಅಂದರೆ, ಒಂದೊಂದು ನಾರಲ್ಲೂ ಒಂದೊಂದು ಭಗವಂತನ ಆಶೀರ್ವಾದ ಅದರಲ್ಲಿದೆ. ಹಾಗಾಗಿ ಕಲ್ಪವೃಕ್ಷ ಅದಕ್ಕೆ ಕಲ್ಪವೃಕ್ಷ ಅದರಲ್ಲಿರೋದ್ರಿಂದ ನೀಟಾಗಿ ನಮಗೆಲ್ಲ ಸಂಕಲ್ಪನೂ ಸಕ್ಸಸ್ ಆಗುತ್ತೆ. ಹಾಗೆ ಇಡೋಂಥ ಟೈಮಲ್ಲಿ ಒಂದು ಹೂವಾಗಲಿ, ಒಂದು ಉದುರಿ ಹೂವಾಗಲಿ, ಎಂಥದ್ದೇ ಆಗಿರಲಿ ನೀವು ಅರ್ಚನೆ ಮಾಡಬೇಕು. ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡಬೇಕು, ಅಕ್ಷತೆಯಿಂದ ಮಾಡಬೇಕು, ಮತ್ತು ಹೂವಿಂದನೂ ಮಾಡಬೇಕು. ಅರ್ಚನೆ ಮಾಡಿ 2 ದೀಪಸ್ತಂಭ ಇಡಿ, ನಂದಾದೀಪ ಪಕ್ಕದಲ್ಲಿಟ್ಟು 2 ದೀಪಸ್ತಂಭನೂ ಇಟ್ಟು ದೀಪಸ್ತಂಭಕ್ಕೆ ಅರ್ಚನೆ ಮಾಡಿ. ಆಗೇನಾಗುತ್ತೆ ಅಂದರೆ, ನೀವು ಯಾವ ದೇವ್ರು ಇಟ್ಕೊಂಡಿದ್ದೀರೋ ಫೋಟೋ ಅದ್ರ ಮುಖ್ಯನೇ ಅಲ್ಲ. ಆದರೆ ಕಳಸ ಇಡುವಾಗ ನೀವು ಮಾಡಬೇಕಾಗಿರೋದು, ಫಸ್ಟು ಮನೆ ದೇವ್ರ ಹೆಸರಲ್ಲಿ ಒಂದು 10 ರೂಪಾಯಿ ಕಾಣಿಕೆ ಎಲೆ ಅಡಿಕೆಯಲ್ಲಿ ಇಟ್ಟು ಅಲ್ಲಿ ಇಡಿ. ಏನು ನೀವು ಬೇಡ್ಕೊತೀರೋ ಇವತ್ತಿನ ದಿವಸ ಅದು ಸಕ್ಸಸ್ ಆಗುತ್ತೆ. ಅದೇ ರೀತಿ ನೀವು ಮಾಡ್ತಾ ಇರೋಂಥ ಪೂಜೆ, ಒಂದು ಸ್ವಲ್ಪ ನೈವೇದ್ಯ ಏನಾದ್ರೂ ಪಾಯಸ ಆಗಿರಲಿ, ಸಜ್ಜಿಗೆ ಆಗಿರಲಿ, ಇಲ್ಲ ಒಬ್ಬಟ್ಟು ಮಾಡ್ತೀನಿ ಅನ್ನೋಂಥವ್ರಾಗಲಿ, ಲೆಮನ್ ರೈಸ್ ಆಗಲಿ, ಪುಳಿಯೋ ಯಾವುದೇ ಒಂದು ಮಾಡಿದ್ರೂ ಸಹ ಒಂದು 5 ಜನ ಕೂಡ ಅಷ್ಟು ನೀವು ಮಾಡ್ಕೊಳ್ಳಿ. ಕಾರಣ ಏನು ಅಂತಂದರೆ, ಶುಕ್ರವಾರದ ದಿವಸ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಎಲ್ರೂ, ಅದಂತೂ ಸತ್ಯನೇ. ಆಗ ನಮ್ಮ ಎಷ್ಟೇ ಕಷ್ಟಗಳಿದ್ರೂ ಸರಿ, ಎಂಥ ದರಿದ್ರ ಆಗಿರಲಿ, ನಮಗೆ ಮೂದೇವಿ ಹೊಡಿತಾ ಇದೆ, ಇಲ್ಲ ಅಂತಂದರೆ ನಾನು ಟೆನ್ಷನ್ ಆಗ್ತಾನೇ ಇದ್ದೀನಿ, ಏನೋ ನನಗೆ ರಿಲ್ಯಾಕ್ಸೇಷನ್ ಇರೋಕ್ಕಾಗಿಲ್ಲ, ಈ ಥರ ನಾನಾ ವಿಷಯನೂ ಸಹ ಅದರಿಂದ ಹೊರಗಡೆ ಹೋಗುತ್ತೆ. ಹಾಗಾಗಿ ಕಳಸ ಇಡೋದ್ರಿಂದ ಏನಾಗುತ್ತೆ ಅಂದರೆ, ಗಾಯತ್ರಿ ದೇವಿ ಅಲ್ಲಿ ನೆಲೆ ಆಗ್ತಾಳೆ ಅಂತ ಅರ್ಥ. ಆ ಗಾಯತ್ರಿ ದೇವಿಯ ಆಶೀರ್ವಾದ, ಅನುಗ್ರಹ ನಮಗೆ ಸಿಕ್ತು ಅಂದರೆ ಸಾಕು, ನಾನಾ ವಿಷಯನೂ ಸಕ್ಸಸ್ಸೇ. ಹಾಗಾಗಿ ಮಹಾಲಕ್ಷ್ಮಿ ಆ ತಾಯಿ ರೂಪದಲ್ಲಿ ಬಂದು ಕೂತಿರುವಾಗ ನಮ್ಮ ಮನೇಲಿರೋ ಅಂಥ ನೆಮ್ಮದಿ ಆಗಲಿ, ಎಂಥದ್ದೇ ಇವಾಗ ಒಂದು ಮನೆ ಕಟ್ತಾ ಇದ್ವಿ, ಕಟ್ಟೋಕ್ಕಾಗಲಿಲ್ಲ ಅಂತ ಸಹ ಫೋನ್ ಮಾಡಿ ಕೇಳಿದ್ದಾರೆ, ಅಂಥವ್ರಿಗೂ ಸಹ ಇದು ಒಳ್ಳೆಯದಾಗುತ್ತೆ. ಯಾಕೆ ಅಂತಂದರೆ, ಇದು 9 ವಾರ ನೀವು ಸ್ಟಾರ್ಟ್ ಮಾಡ್ಕೊಂಡ್ರಿ ಅಂದರೆ ಯಾವ್ದು ಬೇಕಾದರೂ ನೀವು ಸಕ್ಸಸ್ ಮಾಡ್ಬೋದು. ಒಂದು ಸಂಕಲ್ಪ ಕಾಯಿ 9 ವಾರ ನೀವು ಪೂಜೆ ಮಾಡಿದ್ದಷ್ಟೇ ಒಂದು ಸಕ್ಸಸ್ ಇದು. ಹಾಗಾಗಿ ಇವತ್ತಿನ ದಿವಸ ದೇವಸ್ಥಾನಕ್ಕೆ ಹೋಗೋದ್ರಿಂದ, ಹೆಣ್ಣು ದೇವಿ ದೇವಸ್ಥಾನಕ್ಕೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ನಮಗೆ ಬೆನಿಫಿಟ್ಟು, ನಾವೇನು ತಗೊಂಡೋದ್ರೆ ನಮಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಅಂದರೆ, ನೋಡಿ ಆಯಾ ಸೀಸನಲ್ಲಿ ಯಾವ್ಯಾವ ಹೂ ಬರುತ್ತೋ ಆ ಹೂವನ್ನು ತಗೊಂಡೋಗಿ ಕೊಡ್ಬೋದು ಅಮ್ಮನವ್ರಿಗೆ. ಆದರೆ ಚೆಂಡು ಹೂ ಮಾತ್ರ ಯಾವ ದೇವಸ್ಥಾನಕ್ಕೂ ಕೊಡಬಾರ್ದು, ಯಾವ ದೇವ್ರಿಗೂ ಕೊಡಬಾರ್ದು. ಅದರಲ್ಲಿ ಕಟ್ ಮಾಡಿ ಬೆರ್ತಿದ್ದಂಥ ಹೂವಾದರೆ ಹಾಕ್ಬೋದೇ ವಿನಃ ಅದನ್ನು ಮಾತ್ರನೇ ಹಾರ ಸಮೇತ ಮಾಡಿ ಹಾಕಬಾರ್ದು. ಕಾರಣ ಏನು ಅಂತ ಅಂದರೆ, ಆ ದೇವಿಯರಿಗೆ ಇಡೀ ದೇವತೆಗಳಿಗೆ ಆ ಮಾಲೆ ಹಾಕಬಾರ್ದು. ಯಾಕೆ ಅಂತಂದರೆ ಅದು ದ್ವಾರಕ್ಕೆ ಮಾತ್ರನೇ ಅದು ಶ್ರೇಷ್ಠ, ಅದು ಇದು ಚಪ್ರ ಹಾಕೋದಕ್ಕೆ ಮಾತ್ರನೇ ಅಲಂಕಾರ, ಅದು ಅಲಂಕಾರ ಹೂವು ಅಂತ ಹೇಳ್ತೀವಿ. ಹಾಗಾಗಿ ಅದನ್ನು ಕೊಡಬಾರ್ದು. ಅದೇ ರೀತಿ ನೀವು ಎಂಥದ್ದೇ ಹೂ ತಗೊಂಡೋಗಿ ಕೊಡುವ ಅಂಥ ಸಮಯದಲ್ಲಿ ಖಂಡಿತವಾಗ್ಲಿ ಒಂಚೂರು ಪೂಜೆಗೆ, ಏನಾದರೂ ಪೂಜೆಗೆ ಅಮ್ಮನವ್ರಿಗೆ ಹಣ್ಣು ಕಾಯಿ ಆಗಲಿ, ಇಲ್ವ ತೊಗೊಂಡೋಗೋಕ್ಕಾಗಲ್ಲ ಅಂದರೆ ಒಂದು ಸ್ವಲ್ಪ ಪ್ರಸಾದ ಮಾಡ್ಕೊಂಡೋಗಿ, ಒಂದು 10 ಮಕ್ಳಿಗಾದ್ರೂ ಏನಾದರೂ ಸ್ವೀಟ್ ಪ್ರಸಾದ ಕೊಡಿ. ಕಾರಣ ಏನು ಅಂದರೆ, ಈ ಥರ ಕೊಡೋ ಅಂಥ ಟೈಮಲ್ಲಿ ಆ ತಾಯಿನ ನಮ್ಗೆ ಒಲಿತಾಳೆ ಅನ್ನೋಂಥದ್ದಿದೆ. ತೆಂಗಿನಕಾಯಿ ಕೊಡೋದ್ರಿಂದ ನೋಡಿ, ಒಂದು ತೆಂಗಿನಕಾಯಿ ಯಾವ ದೇವಸ್ಥಾನಕ್ಕೆ ಪೂಜೆಗೂ ಕೊಡಬಾರ್ದು. ಯಾಕೆ ಅಂತಂದರೆ, ಯಾವ ದೇವ್ರಿಗಾಗಿರಲಿ, ಶುಕ್ರವಾರ ಮಂಗಳವಾರ ಮಾತ್ರ ಅಲ್ಲ, ಎಂಥ ವಾರ ಆಗಿದ್ರೇನು ಸರಿ, ಎಂಥದ್ದೇ ಆಗಿದ್ರಿ ಯಾವ ದೇವ್ರಿಗೂ ಸಹ ಒಂದು ತೆಂಗಿನಕಾಯಿನ ಖಂಡಿತವಾಗ್ಲಿ ಕೊಡಲೇಬಾರ್ದು. 2 ತೆಂಗಿನಕಾಯಿ ಮಾತ್ರನೇ ಕೊಡಬೇಕು ಪೂಜೆಗೆ. ಯಾಕೆ ಅಂದರೆ, ಒಂದು ಮನೆ ದೇವ್ರ ಹೆಸರಲ್ಲಿ ಕೊಡ್ತೀರಾ, ಒಂದು ನೀವು ಹೋಗ್ತಾ ಇರೋ ಅಂಥ ದೇವಿ ಆಗಿರಲಿ, ಅಥವಾ ಶಿವ ಪರಮಾತ್ಮ ಆಗಿರಲಿ, ಇಲ್ಲ ಅಂತ ಅಂದರೆ ಕೃಷ್ಣ ಆಗಿರಲಿ, ಅಲ್ಲಿರೋ ದೇವರಿಗೆ, ಇಷ್ಟ ದೇವ್ರಿಗೆ ಹೋಗ್ತಾ ಇದ್ದೀವಿ ಅನ್ನೋ ದೇವ್ರಿಗೋಸ್ಕರ ಕೊಟ್ಟಿದ್ದಂತೆ ಅರ್ಥ. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೇನು 2 ತೆಂಗಿನಕಾಯಲ್ಲಿ ಪೂಜೆ ಮಾಡಿ. ಇವಾಗ ಗಾಡಿ ತೊಗೊಂಡೋಗ್ತೀರಾ, ಗಾಡಿಗೆ ದೃಷ್ಟಿ ಮಾಡಿಸ್ಬೇಕು ಅಂದ್ರೂ ಸಹ 3 ತೆಂಗಿನಕಾಯಿ ಇರಲೇಬೇಕು. ಆಗ ದೃಷ್ಟಿ ಮಾಡೋದಂಥ ಕಾಯಿನ ನಿಮ್ಮ ಮನೇಲಿರೋ ಅಂಥ ಎಂಥದ್ದೇ ದೃಷ್ಟಿ ಆಗಿರಲಿ, ಅಥವಾ ನಿಮಗೇನೋ ಒಂಥರ ಎಲ್ಲೋ ಬಿದ್ದುಬಿಟ್ಟೆ, ನನಗೆ ರಿಲ್ಯಾಕ್ಸೇಷನ್ ಇಲ್ಲ ಅಂತ ಅನ್ನೋರು ಸಹ ಎಲ್ಲನೂ ಅಲ್ಲಿ ಪರಿಹಾರ ಆಗುತ್ತೆ. ನೋಡಿ, ಅದಕ್ಕೆ ಹೇಳೋದು, 2 ತೆಂಗಿನಕಾಯಿ ಕೊಡುವಾಗ ಒಡೆಯೋಂಥ ಸಮಯದಲ್ಲಿ ಅದು ಯಾಕೆ ಬೇಕಾದರೂ ಒಡೆದೋಗಿರಲಿ, ಕೆಟ್ಟೋಗಿರಬಾರ್ದು. ಆ ಥರ ಇತ್ತು ಅಂದರೆ ಖಂಡಿತ ಎಲ್ಲನೂ ಸಕ್ಸಸ್ ಆಗುತ್ತೆ. ಹೋಗ್ತಾ ತಿಳ್ಕೊಳ್ಳೋಣ. ನೀವು ಕಮೆಂಟ್ಸ್ ಹಾಕಿ, ಗೊತ್ತಿರೋ ಅಂಥವ್ರು ತುಂಬ ವಿಷಯಗಳು ಆಗ್ತಾ ಇದ್ದೀರಾ, ನನಗೂ ತುಂಬ ಖುಷಿ ಆಗ್ತಾ ಇದೆ. ನನ್ನ ಪರ್ಸನಲಲ್ಲಿ ಸಹ ನೀವು ಕಳಿಸ್ತಾ ಇದ್ದೀರಾ, ತುಂಬಾ ಸಂತೋಷ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು ಖಂಡಿತವಾಗ್ಲೂ. ಗುರುವೇ ಶರಣ. ಗುರುಮಾತ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಓಕೆ. ಹಲೋ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮಸ್ತೆ ಮೇಡಮ್, ನಮ್ದು ಮೈಸೂರಿಂದ ಕರೆ ಮಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಫ್ರೆಂಡ್ ಬಗ್ಗೆ ಒಬ್ರ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ಮ ಫ್ರೆಂಡ್ಸ್ ಇವಾಗ ನಿಮ್ಮ ಜೊತೆ ಇದ್ದಾರಾ?
ಇಲ್ಲ ಮ್ಯಾಮ್, ಅವರು ಬೇರೆ ಕಡೆ ಇದ್ದಾರೆ ಎಜುಕೇಶನ್ಗೋಸ್ಕರ. ಓಕೆ, ಗುರುಮಾತಾ ಇದ್ದಾರೆ, ಮಾತಾಡಿ. ಓಕೆ. ನಮಸ್ತೆ ಗುರುವೇ ಶರಣಂ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮ್ಮಿದು ನಮ್ಮ ಫ್ರೆಂಡ್ ಒಬ್ರು ಎಜುಕೇಶನ್ಗೆ ಹೊರಗಡೆ ಹೋಗಿದ್ದಾರೆ. ಓಕೆ. ಅವ್ರ ಫ್ಯೂಚರ್ ಹೆಂಗಿದೆ, ಎಜುಕೇಶನ್ ಅಲ್ಲಿ ಹೆಂಗಿದೆ, ಅಥವಾ ಅವರು ಎಜುಕೇಶನ್ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಜಾಬ್ ಅಂತ ಇದು ಮಾಡ್ತಾ ಇದ್ದಾರೆ ಇವಾಗ. ಅವ್ರ ವಾಯ್ಸ್ ಬೇಕಲ್ಲ, ಅಥವಾ ಅವ್ರ ಫೋಟೋ ಬೇಕು, ಅವ್ರ ವಾಯ್ಸ್ ಬೇಕು. ಇವತ್ತಿನ ದಿವಸ ಯಾವ ರೀತಿ ಅವ್ರ ಫೇಸ್ ಅನ್ನೋದು ಇವತ್ತಿನ ದಿವಸ ಅವರು ಒಂದು ಸೆಲ್ಫಿ ಕಳಿಸಿದ್ರೆ ಅದರಲ್ಲಿ ನೋಡ್ಬೋದು. ನನ್ನ ವಾಟ್ಸಪ್ಪಿಗೆ ನೀವು ಅದನ್ನು ಸೆಂಡ್ ಮಾಡಿ ನಿಮ್ಮ ವಾಯ್ಸಲ್ಲಿ ನಿಮಗೆ ಹೇಳ್ಬೋದೇ ವಿನಃ ಅವ್ರಿಗೆ ಹೇಳೋಕ್ಕಾಗಲ್ಲ. ಅದು ನಿಮ್ಮ ತಮ್ಮನೋ ಅಣ್ಣನೋ ಆಗಿದ್ರೆ ಹೇಳ್ಬೋದು, ಫ್ರೆಂಡ್ ಆಗಿದ್ದೀರಾ. ಆದರೆ ಎಜುಕೇಷನ್ ಕೇಳ್ತಾ ಇದ್ದೀರಾ, ಎಜುಕೇಷನ್ಗೋಸ್ಕರ ನಾನು ಹೇಳ್ತೀನಿ. ವಾಯ್ಸ್ ಇಟ್ಕೊಂಡು ಅವ್ರ ಫೋಟೋ ಕಳಿಸಿ ಆಮೇಲೆ ಹೇಳ್ತೀನಿ. ಮತ್ತು ಅವ್ರ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಸಾಕು, ಓಕೆನ್ರಾ? ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕಿದ್ರೆ ಸಾಕು. ಹಾಂ, ಕೇಳಿ, ಖಂಡಿತವಾಗ್ಲೂ, ಅದಕ್ಕೇನಂತೆ ಹೇಳಿ. ನನ್ನ ಫ್ಯೂಚರ್ ಹೆಂಗಿದೆ, ಏನು ನನ್ನ ಎಜುಕೇಶನ್ ಯಾವ ತರ ಆಗುತ್ತೆ? ನಂದು ಇವಾಗ BCom ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನು ಯಾವ ತರ ಹೋದ್ರೆ ಏನು ಇದು ಆಗ್ತದೆ? ನೀವು ಏಮ್ ಏನು ಇಟ್ಕೊಂಡಿದ್ದೀರಾ ಈಗ? ಮ್ಯಾಮ್, ಏನು ಏಮ್ ಇಟ್ಕೊಂಡಿದ್ದೀರಾ? ನಾನು MBA ಮಾಡ್ಬೇಕು ಅನ್ಕೊಂಡಿದ್ದೀನಿ ನೆಕ್ಸ್ಟ್. ಓಕೆ, ಇವಾಗ ಅದೇ ದಾರಿಯಲ್ಲಿ ಹೋದ್ರೆ ಬೆಸ್ಟ್. BBA ಮುಗಿಸಿದ್ದೀರಾ? BCom ಮುಗಿಸಿದ್ದೀನಿ. BCom, ಓಕೆ, ಮಾಡಿ, ಖಂಡಿತ ಮಾಡಿ. ಲೈಫ್ ಫ್ಯೂಚರ್ ಚೆನ್ನಾಗಿದೆ ನಿಮಗೆ. ಆದರೆ ಸ್ವಲ್ಪ ನಿಮಗೆ ಯಾವಾಗ ನೋಡಿದ್ರೇನು ಸ್ವಲ್ಪ ಇನ್ಲೆಟ್ ಹೊಡಿತೀರಾ ಎಲ್ಲ ವಿಷಯದಲ್ಲೂ. ಪರವಾಗಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಆ ಉದಾಸೀನ ಸ್ವಲ್ಪ ಇದೆ, ಅದನ್ನು ಸರಿಪಡಿಸ್ಕೊಳ್ಳಿ, ಸರಿಯಾಗುತ್ತೆ. ಅದು ಮಾತ್ರ ಸರಿ ಮಾಡಿಕೊಂಡ್ರೆ ಎಜುಕೇಷನ್ ಚೆನ್ನಾಗಿದೆ. ಈಗಲೇ ನೀವು ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದು ಬೆಟರ್, ಇನ್ನು ಲೇಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಒಳ್ಳೆ ಜಾಬ್ ಸಹ ಸಿಗುತ್ತೆ ನಿಮಗೆ. ಸ್ವಲ್ಪ ಉದಾಸೀನ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ, ಅದು ಬೇಡ. ಬೇಗ ಸ್ವಲ್ಪ ಎದ್ದೊಳೋದು, ಒಂದು 4:15 ಗಂಟೆಗೆ ಎದ್ದೋಳೋ ಅಂಥದ್ದು ಪ್ರಯತ್ನ ಮಾಡ್ಕೊಳ್ಳಿ. ಅದೇ ರೀತಿ ಸಂಜೆ ಆದರೆ ನೋಡಿ, ಯಾವಾಗ್ಲೂ ಗಂಡಸರಾದವರು ಖಂಡಿತ 2 ಟೈಮು ಖಂಡಿತವಾಗ್ಲೂ ಸ್ನಾನ ಮಾಡಬೇಕು ಅಂತ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು, ಮತ್ತು ಸಂಜೆ ಒಂದು 5:30-6 ಗಂಟೆಗೆ. ಡ್ಯೂಟಿಗೆ ಹೋಗೋಂಥವ್ರು ಒಂದು 7-7:30ವರೆಗೂ ಸಹ ಸ್ನಾನ ಮಾಡ್ಬೋದು. ಯಾಕೆ ಅಂತ ಅಂದರೆ, ನೀವು ಎಷ್ಟೇ ಒಂದು ಸಂಕಲ್ಪ ಮಾಡಿದ್ರೂ ಆ ಸಂಜೆ ಆಗ್ತಾ ಆಗ್ತಾ ಜೆಂಟ್ಸಿಗೆ ಸ್ವಲ್ಪ ಎಲ್ಲ ಕಾರ್ಯನೂ ಲೇಟಾಗಿ ಜರುಗುತ್ತೆ. ಹಾಗಾಗಿ ಸ್ನಾನ ಮಾಡಿ ಒಂದು ಫ್ರೆಶ್ ಆಗಿಬಿಟ್ಟು ರಾಯರ ಹತ್ರ ಹೋಗಿ, ದೇವ್ರ ಮನೆ ಹತ್ರ ಹೋಗ್ಬಿಟ್ಟು ನೀವು ಇಟ್ಟಿರೋಂಥ ದೇವ್ರ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡ್ರಿ ಅಂದರೆ ಖಂಡಿತ ಸಕ್ಸಸ್ ಆಗುತ್ತೆ, ಒಳ್ಳೆಯದಾಗುತ್ತೆ. ನಿಮಗೆ ಎಜುಕೇಷನ್ ಚೆನ್ನಾಗಿದೆ, ಚೆನ್ನಾಗಿ ಓದ್ತಾ ಇದ್ದೀರಾ, ಓದಿ. ಅದರಿಂದ ನೀವು ಮುಂದುವರಿಯೋಕ್ಕೆ ಬೇಕಾದಷ್ಟಿದೆ ಇನ್ನೂ. ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಫ್ರೆಂಡ್ಸು ಫೋಟೋ ಕಳಿಸಿ ನನ್ನ ವಾಟ್ಸಪ್ಪಿಗೆ, ಅದು ನಾನು ನೋಡ್ಬಿಟ್ಟು ನಿಮಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ. ನಮಸ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್.